ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟೆಡ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಾಟಾ ಟೈಪ್ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ ಕಾಸ್ಟ್ ಯಾವ ರೀತಿ ಮಾಡ್ತೀವಿ, ಏನು ಎತ್ತ ಅಂತ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೂ ನೀವು ಬೇಸಿಕ್ಸ್ ವಿಡಿಯೋಸ್ಗಳನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ, ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಆ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಸೊ ತುಂಬಾ ಲೋ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿದೀನಿ ನಾ ಪೈಥಾನ್ ನ. ಸೊ ಆ ವಿಡಿಯೋಸ್ಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಈ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ, ಅಂದ್ರೆ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಓಕೆ, ಸೊ ಪೈಥಾನ್ ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಏನು ಅಂತ. ಓಕೆ, ಸೊ ಎಕ್ದಮ್ ನೀವು ಒಂದೊಂದು ವಿಡಿಯೋ ಯಾವತ್ತೋ ಒಂದು ವಿಡಿಯೋ ನೋಡ್ತಾ ಇದ್ರಿ ಅಂದ್ರೆ ಆ ರೀತಿ ಅಂಡರ್ಸ್ಟ್ಯಾಂಡ್ ಆಗಲ್ಲ, ನೀವು ಪೈಥಾನ್ ಕಲಿಯೋದಿಕ್ ಆಗಲ್ಲ. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ಅಷ್ಟು ವಿಡಿಯೋಸ್ಗಳನ್ನ ನೋಡ್ಕೊಂತ ಬನ್ನಿ. ಸೊ ಅವಾಗಲೇ ನಿಮ್ಗೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಓಕೆ, ಸೊ ಇವಾಗ ನಾವ್ ಏನ್ ಮಾಡೋಣ, ಇಲ್ಲಿ ಇನ್ನೊಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ನ್ಯೂ ಫೈಲ್, ಪೈಥಾನ್ ಫೈಲ್. ಸೊ ಇವಾಗ ಇದು ಬಂದ್ಬಿಟ್ಟು ನಮ್ದು ಥರ್ಡ್ ಟ್ಯುಟೋರಿಯಲ್ ಆಗಿರೋದ್ರಿಂದ 03.py ಅಂತ ಅನ್ನೋ ಹೆಸರಿಂದ ನಾನು ಏನ್ ಮಾಡ್ತೀನಿ, ಒಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ನಮ್ ಟಾಪಿಕ್ ನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಡಾಟಾ ಟೈಪ್ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಬೇಸಿಕಲಿ ಏನ್ ಮಾಡ್ತಾ ಇದೀವಿ, ಡಾಟಾ ಟೈಪ್ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಓಕೆ, ಟೈಪ್ ಕಾಸ್ಟಿಂಗ್. ಓಕೆ, ಸೊ ಟೈಪ್ ಕಾಸ್ಟಿಂಗ್ ಅಲ್ಲಿ ಟೈಪ್ ಕಾಸ್ಟಿಂಗ್ ಅಂದ್ರೆ ಏನು ಬೇಸಿಕಲಿ. ಸೊ ಟೈಪ್ ಕಾಸ್ಟಿಂಗ್ ಅಂತಂದ್ರೆ ನಾನ್ ನಿಮ್ಗೆ ಹೇಳಿದ್ದೆ, ಇನ್ಪುಟ್ ಫಂಕ್ಷನ್ ಬಂದ್ಬಿಟ್ಟು ನಮ್ದು ಡೈರೆಕ್ಟ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಸ್ಟ್ರಿಂಗ್ ವ್ಯಾಲ್ಯೂಸ್ ಗಳನ್ನ ತಗೊಳುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ಅದನ್ನೆಲ್ಲ ಬಿಟ್ಟಾಕೊಳ್ಳೋಣ ಇವಾಗ. ಸೊ ಇವಾಗ ಏನ್ ಮಾಡ್ತೀನಿ, ನಾನು ಒಂದು ವೇರಿಯೇಬಲ್ ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀನಿ. ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ ನಿಮ್ಗೆ. ಆ ವೇರಿಯೇಬಲ್ ನ ನಾವು ಯಾವಾಗ್ಲೂ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಒಂದು ಅಂಡರ್ ಸ್ಕೋಲ್ ಇಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅಲ್ಫಾಬೆಟ್ ಇಂದ ಸ್ಟಾರ್ಟ್ ಮಾಡಬಹುದು. ಅದು ಸ್ಮಾಲ್ ಲೆಟರ್ ಆಗಿರ್ಲಿ ಅಥವಾ ಕ್ಯಾಪಿಟಲ್ ಲೆಟರ್ ಆಗಿರ್ಲಿ, ಒಟ್ನಲ್ಲಿ ನೀವೇನ್ ಮಾಡ್ಬೋದು, ಒಂದು ಅಲ್ಫಾಬೆಟ್ ಲಿಂದ ಸ್ಟಾರ್ಟ್ ಮಾಡಬಹುದು ಅಥವಾ ಅಂಡರ್ ಸ್ಕೋಲ್ ಇಂದ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಅದನ್ನ ಬಿಟ್ರೆ ನೀವು ಬೇರೆ ಏನನ್ನು ಯೂಸ್ ಮಾಡಕ್ಕಾಗಲ್ಲ ಒಂದು ವೇರಿಯೇಬಲ್ ನ ಕಾಲ್ ಮಾಡೋದಕ್ಕೆ ಅಥವಾ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಇವಾಗ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಎ ಅಂತ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ವೇರಿಯೇಬಲ್ ನಲ್ಲಿ ನಮ್ ಅಂತ ಇಟ್ಕೊಳ್ಳೋಣ, ನಮ್ ಅನ್ನೋ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ವೇರಿಯೇಬಲ್ ನಲ್ಲಿ ಏನ್ ಸ್ಟೋರ್ ಮಾಡಿದೀನಿ, 52 ನ ಸ್ಟೋರ್ ಮಾಡ್ಕೊಂಡಿದೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ 52 ಟೈಪ್ ನ ತಿಳ್ಕೊಳ್ಳೋದಾದ್ರೆ, ಅದು ಯಾವ ಟೈಪ್ ಅಂತ ತಿಳ್ಕೊಳ್ಳೋದಾದ್ರೆ ನಾ ಏನ್ ಮಾಡ್ತೀನಿ, ಪ್ರಿಂಟ್ ಟೈಪ್, ಟೈಪ್ ಅಂತ ಕೊಡ್ತೀನಿ. ಟೈಪ್ ಅಂತ ಕೊಟ್ಬಿಟ್ಟು ಅದ್ರೊಳಗಡೆ ಏನ್ ಮಾಡ್ತೀನಿ, ನಾನು ಎ ವ್ಯಾಲ್ಯೂಸ್ ನ ಟೈಪ್ ಮಾಡಿಸ್ತೀನಿ. ಓಕೆ, ಸೊ ಅಂದ್ರೆ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೊ ಪ್ರಿಂಟ್ ಮಾಡಿದಾಗ ನಾವು ನೋಡ್ಬೋದು ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಓಕೆ ಓಕೆ ಸಾರಿ, ಎ ಇಸ್ ನಾಟ್ ಡಿಫೈನ್. ಓಕೆ, ಏನ ಕೊಡೋಕ್ಕಾಗಲ್ಲ, ನಮ್ ಕೊಡ್ಬೇಕು, ರೈಟ್. ಸೊ ನಾ ಡಿಕ್ಲೇರ್ ಮಾಡ್ಕೊಂಡಿರೋದು, ಸೊ ನಮ್ ಕೊಡ್ಬೇಕಾಗುತ್ತೆ. ಓಕೆ, ಸೊ ನಾನು ರನ್ 3 ಮಾಡಿದ್ರೆ ಇಲ್ಲಿ ನೋಡ್ಬೋದು ಏನ್ ಬರ್ತಾ ಇದೆ, ಇಂಟ್ ಅಂತ ಬರ್ತಾ ಇದೆ. ಇದು ಏನಾಗಿದೆ, ಇಂಟಿಜರ್ ಟೈಪ್ ಡಾಟಾ ಟೈಪ್. ಓಕೆ, ಸೊ ಇಂಟಿಜರ್ ಡಾಟಾ ಟೈಪ್ ಅಂದ್ರೆ ಇದು ಇಂಟ್ ಫಾರ್ಮೆಟ್ ನಲ್ಲಿ ಇದೆ. ಸೊ 52.5 ಮಾಡ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಇದನ್ನ 52.5 ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ನೋಡೋಣ ಇದು ಏನಾಗುತ್ತೆ ಅಂತ. ನೋಡ್ಬೋದು ಇವಾಗ ಫ್ಲೋಟ್ ಆಗಿದೆ. ಓಕೆ, ಸೊ ಡೆಸಿಮಲ್ ಪಾಯಿಂಟ್ಸ್ ಬಂದಾದ್ಮೇಲೆ ಇದೇನಾಯ್ತು, ಫ್ಲೋಟ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ಲೆಟ್ ಮೀ ಝೂಮ್ ಇನ್. ಕ್ಲಾಸ್ ಫ್ಲೋಟ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದ್ರೆ ಏನ್ ತೋರಿಸುತ್ತೆ, ಇಂಟಿಜರ್ ಟೈಪ್ ಅಂತ ತೋರಿಸುತ್ತೆ. ಓಕೆ, ಸೊ ಇಂಟಿಜರ್ ಟೈಪ್ ಅಂತ ತೋರಿಸುತ್ತೆ. ಡೆಸಿಮಲ್ಸ್ ಬಂತು ಅಂತಂದ್ರೆ ಇದು ಏನಂತ ತೋರಿಸುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಅಂತ ತೋರಿಸುತ್ತೆ. ಓಕೆ, ಫ್ಲೋಟ್ ಡಾಟಾ ಟೈಪ್ ಅಂತ ತೋರಿಸುತ್ತೆ. ಓಕೆ, ಸೊ ಫ್ಲೋಟ್ ಅಂತ ತೋರಿಸ್ತಾ ಇದೆ, ರೈಟ್. ಸೊ ಇಲ್ಲಿ ನಾ ಏನಾದ್ರೂ ಒಂದು ಸ್ಟ್ರಿಂಗ್ ನ ಆಡ್ ಮಾಡಿದ್ರೆ, ಇವಾಗ ಇದನ್ನೇ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಅಪ್ಪ ಅಂತ ಇಟ್ಕೊಳ್ಳೋಣ. ಓಕೆ, ಸೊ 52.44 ಏನಿದೆ ಇದನ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಓಕೆ, ಸೊ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ನಾವ್ ಏನ್ ಮಾಡ್ತೀವಿ, ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ನಲ್ಲಿ ನಾವು ಸ್ಟ್ರಿಂಗ್ ನ ವ್ಯಾಲ್ಯೂಸ್ ನ ಹಾಕ್ತಿವಿ ಅಂತ ಇಟ್ಕೊಳ್ಳೋಣ. ಸೊ ಇಷ್ಟು ಕೊಟ್ಬಿಟ್ಟು ನಾನು ರನ್ ಅಂತ ಕೊಟ್ರೆ ಏನಾಯ್ತು, ಇದು ಇವಾಗ STR ಅಂತ ತೋರಿಸುತ್ತೆ. ಬೇಸಿಕಲಿ ಇದು ಏನಾಯ್ತು, ಇವಾಗ ಸ್ಟ್ರಿಂಗ್ ಆಗಿದೆ, ರೈಟ್. ಸೊ ಸ್ಟ್ರಿಂಗ್ ಡಾಟಾ ಟೈಪ್ ಆಗಿದೆ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿ ಇರುವಂತದ್ದು ಡೈರೆಕ್ಟ್ ಈ ರೀತಿ ಮಾಡ್ಕೋಬಾರ್ದು. ನಾನು ಕೋಡ್ ಮಾಡ್ತಾ ಇದ್ದೀನಿ. ಕೋಡ್ ಮಾಡುವಂತಹ ಪರಿಸ್ಥಿತಿನಲ್ಲಿ ಏನಾಗಿದೆ, ಇವಾಗ ನಮ್ ವ್ಯಾಲ್ಯೂ 52 ಅಂತ ಇದೆ, ಬಟ್ ನಾ ಇದನ್ನ ಏನ್ ಮಾಡ್ಬೇಕಾಗಿದೆ, ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಕೋಡ್ ಮಾಡುವಂತಹ ಟೈಮ್ ನಲ್ಲಿ ನಂಗೆ ಅದು ಅವಶ್ಯಕತೆ ಬಿದ್ದಿದೆ ಅಂತ ಇಟ್ಕೊಳ್ಳೋಣ. ಸೊ ನಾನು ಡೈರೆಕ್ಟ್ಲಿ ನಮ್ನಲ್ಲಿ ಹೋಗ್ಬಿಟ್ಟು 52 ನ ಚೇಂಜ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಮಾಡಿರುವಂತಹ ಕೋಡ್ ಬ್ರೇಕ್ ಆಗುವಂತಹ ಚಾನ್ಸಸ್ ಇರುತ್ತೆ, ರೈಟ್. ಸೊ ಅದಕ್ಕೋಸ್ಕರ ನಾ ಏನ್ ಮಾಡ್ಬೋದು ಅಂದ್ರೆ, ಆ ಡಾಟಾ ಟೈಪ್ ಏನಿದೆ ಅದನ್ನ ಟೈಪ್ ಕಾಸ್ಟ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಸ್ಟ್ರಿಂಗ್ ನಲ್ಲಿ ಇರುವಂತ ಇಂಟಿಜರ್ ಟೈಪ್ ನಲ್ಲಿ ಇರುವಂತಹ ಡಾಟಾ ಟೈಪ್ ನ ಏನ್ ಮಾಡ್ತೀನಿ, ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಡಾಟಾ ಟೈಪಿಂಗ್ ನ ಡಾಟಾ ಟೈಪ್ ಕಾಸ್ಟಿಂಗ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ನಮ್ ಈಕ್ವಲ್ಸ್ ಟು 52 ಅಂತ ಇದೆಯಲ್ಲ, ಸೊ ಇವಾಗ ಏನ್ ಮಾಡ್ಕೊಳ್ಳೋಣ, ಇಲ್ಲಿ ನಾನು ಇನ್ನೊಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳ್ತೀನಿ. ಅಲ್ಲಿ ಏನ್ ಮಾಡ್ತೀನಿ, num1 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಾ ಬೇಸಿಕಲಿ ಟೈಪ್ ಕಾಸ್ಟ್ ಮಾಡ್ತೀನಿ. STR ಅಂತ ಕೊಟ್ಟೆ. ಓಕೆ, STR ಅಂತ ಕೊಟ್ಬಿಟ್ಟು ಬ್ರಾಕೆಟ್ಸ್ ಗಳನ್ನ ಕೊಟ್ಬಿಟ್ಟು ನಮ್ ಅಂತ ಕೊಡ್ತೀನಿ. ಓಕೆ, ಇವಾಗ ಇದು ಏನ್ ಮಾಡುತ್ತೆ, ಫಸ್ಟ್ ನಮ್ ವ್ಯಾಲ್ಯೂನ ತಗೊಳುತ್ತೆ 52 ಅಂತ.
ಓಕೆ, ಸೊ 52 ನ ತಗೊಂಡ್ಬಿಟ್ಟು ಅದನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಏನಾಗುತ್ತೆ, ನಮ್1 ಅಲ್ಲಿ ಸ್ಟೋರ್ ಮಾಡುತ್ತೆ. ಇವಾಗ ನೋಡಿ, ಪ್ರಿಂಟ್ ಟೈಪ್ ನಮ್ ಅಂತ ಕೊಟ್ರೆ ಇದು ಏನಂತ ತೋರಿಸುತ್ತೆ, ಇಂಟ್ ಅಂತ ತೋರಿಸುತ್ತೆ. ಓಕೆ, ಸೊ ರನ್ 3 ಅಂತ ಕೊಟ್ಟೆ, ಸೊ ನೋಡ್ಬೋದು ಇಲ್ಲಿ ಇಂಟ್ ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿ ಕೂಡ 52 ಅಂತ ಇದೆ. ಸೊ ಇಲ್ಲಿ ಏನ್ ಮಾಡೋಣ ನಾವು ಇವಾಗ, ನಮ್1 ನ ಟೈಪ್ ತಿಳ್ಕೊಳ್ಳೋಣ. ಓಕೆ, ಸೊ ರನ್ ಮಾಡಿ ನೋಡೋಣ. ಸೊ ರನ್ ಮಾಡಿ ನೋಡಿದಾಗ ಏನ್ ಬರ್ತಾ ಇದೆ, str ಅಂತ ಬರ್ತಾ ಇದೆ, ರೈಟ್. ಸೊ ನಮ್ನ ಪ್ರಿಂಟ್ ಮಾಡಿಸಿದ್ರೆ ನಂಗೆ ಏನ್ ಬರ್ತಾ ಇತ್ತು, ಇಂಟ್ ಅಂತ ಬರ್ತಾ ಇತ್ತು. ನಮ್1 ನ ಪ್ರಿಂಟ್ ಮಾಡಿಸಿದ್ರೆ ಏನಂತ ಬರ್ತಾ ಇದೆ, str ಅಂತ ಬರ್ತಾ ಇದೆ. ಓಕೆ, ಸೊ ಇವಾಗ ಟೈಪ್ ತೆಗೆದ್ಬಿಟ್ಟು ಏನ್ ಮಾಡ್ತೀನಿ ನಾನು, ಜಸ್ಟ್ ನಮ್ ಆದ್ಮೇಲೆ, ಓಕೆ, ಸೊ ವೇಟ್ ಅ ಮಿನಿಟ್, ನಮ್1 ನ ಪ್ರಿಂಟ್ ಮಾಡ್ಸೋಣ. ಓಕೆ, ರನ್ 3. ಸೊ ನಮ್1 ನ ಪ್ರಿಂಟ್ ಮಾಡಿಸಿದ್ರು ನಂಗೆ ಏನ್ ಬರ್ತಾ ಇದೆ, 52 ಅಂತ ಬರ್ತಾ ಇದೆ. ನಮ್ನ ಪ್ರಿಂಟ್ ಮಾಡಿಸಿದ್ರು ಕೂಡ ನಂಗೆ ಏನ್ ಬರುತ್ತೆ, 52 ಅಂತ ಹೇಳಿ ಬರುತ್ತೆ. ಓಕೆ, ಸೊ 52 ಅಂತ ಬರುತ್ತೆ. ಹೇಳಿರೋದು ಸೇಮ್ ಆನ್ಸರ್ ಬರುತ್ತೆ. ಬಟ್ ಟೈಪ್ ನ ನೋಡಿದಾಗ ಏನಾಗುತ್ತೆ, ಇದ್ರದ್ದು ಟೈಪ್ ಬಂದ್ಬಿಟ್ಟು ನಮ್ದು ಏನ್ ಬಂದಿದೆ, ಇಂಟಿಜರ್ ಟೈಪ್ ಬಂದಿದೆ, ಇದ್ರದ್ದು ಬಂದ್ಬಿಟ್ಟು str ಬಂದಿದೆ. ಇದೇ ಒಂದು ಫೀಚರ್ ಅಂತ ಹೇಳ್ಬೋದು ನಮ್ದು ಪೈಥಾನ್ ಅಲ್ಲಿ. ನಾವು ಯಾವಾಗ ಬೇಕಾದ್ರೂ ಡಾಟಾನ ಟೈಪ್ ಕ್ಯಾಸ್ಟ್ ಮಾಡ್ಕೋಬಹುದು, ತುಂಬಾನೇ ಈಸಿ ಆಗುತ್ತೆ ಟೈಪ್ ಕ್ಯಾಸ್ಟ್ ಮಾಡ್ಕೊಳ್ಳೋದು, ರೈಟ್. ಸೊ ಇವಾಗ ನಾ ಏನ್ ಇನ್ಪುಟ್ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇದು ಟೈಪ್ ಕ್ಯಾಸ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎರರ್ ಹ್ಯಾಂಡ್ಲಿಂಗ್ ನಲ್ಲಿ ತುಂಬಾನೇ ಹೆಲ್ಪ್ಫುಲ್ ಟೈಪ್ ಕ್ಯಾಸ್ಟಿಂಗ್ ನಮಗೆ. ಓಕೆ, ಸೊ ನೀವು ಇನ್ ಫ್ಯೂಚರ್ ನಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಡಾಟಾ ಟೈಪ್ ಕ್ಯಾಸ್ಟ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ. ಓಕೆ, ತುಂಬಾ ಬೇಸಿಕ್ಸ್ ಅನಿಸ್ತಾ ಇರ್ಬೋದು ಇದೆಲ್ಲ, ಆದ್ರೆ ಮುಂದೆ ಬರ್ತಾ ನಿಮ್ಗೆಲ್ಲ ಏನಾಗುತ್ತೆ, ಹ್ಯಾಬಿಟ್ ಬೀಳ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಬೇಸಿಕ್ಸ್ ನಿಮಗೆ ಮುಂದೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡುವಂತ ಟೈಮ್ ನಲ್ಲಿ ಈಸಿ ಆಗುತ್ತೆ. ಓಕೆ, ಸೊ ಇವಾಗ ಏನ್ ಮಾಡ್ಕೊಳ್ತೀನಿ, ಇಲ್ಲೊಂದು ಸ್ಟ್ರಿಂಗ್ ವ್ಯಾಲ್ಯೂನ ಕೊಡ್ತೀನಿ ನಾನು. ಓಕೆ, ಸೊ ಸ್ಟ್ರಿಂಗ್ ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಇವಾಗ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಸ್ಟ್ರಿಂಗ್ ಇರೋದನ್ನ ಇಂಟ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ತೀವಿ, ಜಸ್ಟ್ ಇಂಟ್ ಅಂತ ಕೊಡ್ತೀವಿ. ಸೊ ಇಂಟ್ ಅಂತ ಕೊಟ್ಟ ಆದ್ಮೇಲೆ ಇದೇನಾಗುತ್ತೆ, ನಮ್ ಸ್ಟ್ರಿಂಗ್ ನಲ್ಲಿ ಇದೆ, ಇವಾಗ ಏನಾಗುತ್ತೆ, ಇಂಟ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾ ಇಲ್ಲಿ ಏನ್ ಮಾಡೋಣ, ಇವಾಗ type ಅಂತ ಕೊಟ್ಬಿಟ್ಟು ಈ ನಮ್ನ ಟೈಪ್ ಮಾಡೋಣ. ಓಕೆ, ಸೊ ಟೈಪ್ ಕಾಸ್ಟ್ ಮಾಡ್ಬಿಟ್ಟು ನೋಡೋಣ, ಚೆಕ್ ಮಾಡೋಣ ಏನ್ ಬರುತ್ತೆ. ನಮ್ನ ಚೆಕ್ ಮಾಡಿದಾಗ ನೋಡ್ಬೋದು str ಅಂತ ಬರ್ತಾ ಇದೆ, ರೈಟ್. ಆಫ್ ಕೋರ್ಸ್ str ನಲ್ಲಿ ಇದೆ, ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ಕೊಟ್ಟಿದ್ದೀನಿ ನಾನು. ಇವಾಗ ಇಲ್ಲಿ ನಮ್1 ನಾನು ಏನಾದ್ರು ಪ್ರಿಂಟ್ ಮಾಡಿಸಿದ್ರೆ, ಟೈಪ್ ನ ಪ್ರಿಂಟ್ ಮಾಡಿಸಿದ್ರೆ ಅದು ಇಂಟಿಜರ್ ಅಂತ ತೋರಿಸುತ್ತೆ. ಓಕೆ, ಸೊ ಇಂಟ್ ಅಂತ ತೋರಿಸುತ್ತೆ. ಈ ರೀತಿ ನಾವೇನ್ ಮಾಡ್ತೀವಿ, ಟೈಪ್ ಕ್ಯಾಸ್ಟಿಂಗ್ ನ ಮಾಡ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ಟ್ರಿಂಗ್ ಡಾಟಾ ಟೈಪ್ ಬಗ್ಗೆ. ಸೊ ಯಾವ ರೀತಿ ಸ್ಟ್ರಿಂಗ್ ಡಾಟಾ ಟೈಪ್ ಯೂಸ್ ಮಾಡ್ಕೋಬೇಕು, ಅದರಲ್ಲಿ ಯಾವ್ಯಾವ ಫಂಕ್ಷನ್ಸ್ ಗಳು ಬರ್ತವೆ, ಏನು ಎತ್ತ, ಇಂಡೆಕ್ಸ್ ನಂಬರ್ ಅಂದ್ರೆ ಏನು, ಯಾವ ರೀತಿ ಸ್ಲೈಸಿಂಗ್ ಮಾಡ್ತಾರೆ ಸ್ಟ್ರಿಂಗ್ ನ, ಯಾವ ರೀತಿ ರೀಪ್ಲೇಸ್ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಕ್ಯಾಪಿಟಲೈಸ್ ಮಾಡೋದು ಹೆಂಗೆ, ಲೋವರ್ ಕೇಸ್ ಮಾಡೋದು ಹೆಂಗೆ, ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋಸ್ಗಳನ್ನ ನೋಡಿದಾಗ ಎಂಜಾಯ್ ಮಾಡ್ತಾರೆ, ಕೇಳ್ತಾರೆ, ಸರಿ. ಜೈ ಹಿಂದ್, ವಂದೇ ಮಾತರಂ.